ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕಂದಾಯ ಇಲಾಖೆಯ ಸಚಿವರು ಆದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ, ತರೀಕೆರೆ ಶಾಸಕರಾದಂಥ ಶ್ರೀ ಶ್ರೀನಿವಾಸ್ ಅವರ, ಹಿರಿಯ ಅಧಿಕಾರಿಗಳಾದಂಥ ಅತೀಕ್ ಅವರೇ, ಕಟಾರಿಯ ಅವರೇ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ, ಹೊಸದಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ನೇಮಕಾತಿ ಪತ್ರವನ್ನು ಪಡೆಯತಕ್ಕಂಥ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳೇ, ಅವರ ಕುಟುಂಬ ವರ್ಗದವರ, ಇತರ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರು, ಈಗಾಗಲೇ ಕೃಷ್ಣ ಬೈರೇಗೌಡರು ಬಹಳ ಸುದೀರ್ಘವಾಗಿ ಮಾತನಾಡಿ ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನಿಮಗೆ ತಿಳಿಸಿಕೊಟ್ಟು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆ ಎಷ್ಟು ಮಹತ್ವದ ಹುದ್ದೆ, ಅದು ಅದರ ಜವಾಬ್ದಾರಿ ಎಷ್ಟಿದೆ ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ನಾನು ಹಳ್ಳಿಯಿಂದ ಬಂದವರು, ಕೃಷ್ಣ ಬೈರೇಗೌಡರು ಕೂಡ ಹಳ್ಳಿಯಿಂದ ಬಂದವರು. ಬಹಳ ಜನ ನೀವೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಹಳ್ಳಿಯಿಂದ ಬಂದವರು. ನಮ್ಮ ದೇಶ ಹಳ್ಳಿಗಳ ದೇಶ. ಕೃಷಿ ಬಹಳ ಪ್ರಮುಖವಾದಂಥ ನಮ್ಮ ದೇಶದಲ್ಲಿ ಕೃಷಿ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಜನರೇ ಜಾಸ್ತಿ ಇರುತ್ತೆ. ಸುಮಾರು 60ಕ್ಕೂ ಹೆಚ್ಚು ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಮತ್ತೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಜಮೀನುಗಳ ಲೆಕ್ಕ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಹಳ್ಳಿಗಾಡಿನಲ್ಲಿ ಶಾಂತಿ ನೆಮ್ಮದಿ ಇರಬೇಕಾದ್ರೆ ರೆಕಾರ್ಡ್ಗಳು ಸರಿಯಾಗಿರ್ಬೇಕು. ರೆಕಾರ್ಡ್ಗಳನ್ನ ಬಹಳ ಕರಾರುವಾಕ್ಕಾಗಿ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆ ಕೆಲಸ ಮಾಡೋರು ನೀವೇ. ಈಗ ಆಧುನಿಕ ಭಾರತದಲ್ಲಿ, ನಾಡಲ್ಲಿ ಬಹಳ ತಂತ್ರಜ್ಞಾನ, ವಿಜ್ಞಾನ ಎಲ್ಲ ಬೆಳೆದುಬಿಟ್ಟಿದೆ. ಮೊದಲ ಥರ ಇಲ್ಲ. ಈಗ ಮ್ಯಾನ್ಯುಯಲ್ ಆಗಿ ಇರೋದಿಲ್ಲ. ಡಿಜಿಟಲೀಕರಣ ಬಂದ ಮೇಲೆ
ಆನ್ಲೈನ್ನಲ್ಲಿ ದಾಖಲಾತಿಗಳನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಬಂದ ಮೇಲೆ ನಾವು ಯಾವ ಕಾರಣಕ್ಕೂ ಕೂಡ ತಪ್ಪುಗಳನ್ನು ಮಾಡಬಾರ್ದು ಅಲ್ವಾ? ಅದಕ್ಕೋಸ್ಕರ ಈ ವಿಲೇಜ್ ಅಕೌಂಟೆಂಟ್ಗಳು ಜವಾಬ್ದಾರಿ ಬಹಳ ಮಹತ್ವದ್ದು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನಿಮಗೂ ರೈತರಿಗೆ ಸಂಬಂಧ ಜಾಸ್ತಿ. ಒಂದು, ಪ್ರತಿಯೊಬ್ಬ ರೈತರ ಪರಿಚಯ ಇರೋದು ನಿಮ್ಗೇನೆ, ಅವ್ರ ಭೂಮಿ ಗೊತ್ತಿರೋದು ನಿಮ್ಗೇನೆ. ಒಂದು ಪರಿಚಯ ಇಟ್ಕೋಬೇಕು, ಜೊತೆಗೆ ಅವ್ರಿಗೆ ಬೇಕಾದಂತ ದಾಖಲಾತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಿಮ್ಮ ಕೆಲಸ. ಹಿಂದೆ ಒಂದು ಕಾಲ ಇತ್ತು, ಶಾಂಭೋಗಗಳಿರ್ತಿದ್ರು, ಟೇಲರ್ಗಳಿರ್ತಿದ್ರು. ನಾನು ಸಣ್ಣ ಹುಡುಗ ಆಗಿದ್ದಾಗ ನಮ್ಮ ಊರಿನಲ್ಲಿ ಶಾಂಭೋಗ ಇದ್ರು, ಅವರೇ ವಿಲೇಜ್ ಅಕೌಂಟೆಂಟ್. ಅವರಿಗೆ ಶಾಂಭೋಗಗಳು ಅಂತಂದ್ರೆ ಅವರೊಂಥರ ರೈತರಿಗೆ ಗುರುಗಳಿದ್ದಾಗೆ. ಅವರು ಶಾಂಭೋಗಗಳು ಏನ್ ಹೇಳ್ತಾರೆ ಅದೇ ಅಂತಿಮ. ಒಳ್ಳೆ ಶಾಂಭೋಗಗಳು ಕೂಡ ಇದ್ರು ಆಗ. ಕೆಲವು ಶಾಂಭೋಗಗಳು ಕಿತಾಪತಿ ಮಾಡ್ತಕ್ಕಂಥ ಶಾಂಭೋಗಗಳು ಇದ್ರು. ನಾನು ಕಂದಾಯ ವಸೂಲು ಮಾಡಕ್ ಬಂದರು. ಆಗ ಸಾಮಾನ್ಯವಾಗಿ ನಮ್ಮ ಮನೆ ಹತ್ರ, ನಮ್ಮ ಮನೆ ಊರಿನ ಮಧ್ಯಭಾಗದಲ್ಲಿ ಇತ್ತು. ಸೊ ನಮ್ಮ ಜಗಲಿ ಮೇಲೆ ಕೂತ್ಕೊಳ್ಳೋದು. ಆಗ ನಾನು ಸಣ್ಣ ಹುಡುಗ ಆಗಿದ್ದಾಗ ನೋಡ್ತಾ ಇದ್ದೆ, ನಮ್ಮೂರಿನಲ್ಲಿ ಶಾಂಭೋಗರು ಚೆನ್ನಪ್ಪಯ್ಯ ಅಂತ ಇದ್ರು. ಅವ್ರು ಏನ್ ಹೇಳ್ತಾರೆ ಅದೇ ವೇದವಾಕ್ಯ ನಮ್ಮ ಅಪ್ಪನಿಗೆ. ಮತ್ತೆ ಅವರು ಡಾಕ್ಯುಮೆಂಟ್ ರೈಟರ್ ಕೂಡ ಶಾಂಭೋಗರು. ನಮ್ಮೂರಲ್ಲಿ ಎಲ್ಲ ಮಾಡ್ಕೊಳ್ತಕ್ಕಂಥದ್ದು, ಬೋಗ್ಯ ಮಾಡ್ತಕ್ಕಂಥದ್ದು, ಆರ್ಟಿಮೇಟ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆ ಶಾಂಭೋಗ್ರೆ ಮಾಡೋರು. ಆಮೇಲೆ ಏನ್ ಬರ್ದಿದ್ದೀನಿ ಅಂತ ಓದಿ ಹೇಳ್ತಿರ್ಲಿಲ್ಲ ಯಾರಿಗೂ. ಈಗೆಲ್ಲ ಬಿಡಿ, ಈಗ ಡಾಕ್ಯುಮೆಂಟ್ ರೈಟರ್ಗಳು ಇದ್ದಾರೆ, ರಿಜಿಸ್ಟ್ರೇಷನ್ ಮಾಡುವಾಗ ಎಲ್ಲ ಓದಿ ಹೇಳಲೇಬೇಕು. ನಮ್ಮ ಅಪ್ಪನಿಗೆ ದಾರಿ ತಗೊಂಡ್ಬಿಟ್ಟಿದ್ರು ಶಾಂಭೋಗ. ನನಗೆ ತಾಲೂಕು ಬೋರ್ಡ್ಗೆ ನಿಂತಿರೋ ಎಲೆಕ್ಷನ್ ನಿಂತಿರಬೇಕಾದ್ರೆ 1978ನಲ್ಲಿ ನಮ್ಮಪ್ಪ ನಮ್ಮೂರು ಶಾಂಭೋಗ ಕೇಳ್ಕೊ ಬಂದಿದ್ದಾರೆ. ನಮ್ಮ ಮಗನ ತಾಲೂಕು ಬೋರ್ಡ್ ನಿಂತಿರ್ಬೇಕು ಅಂತ ಇದ್ದಾನೆ, ನಿಲ್ಸೋ ಬೇಡೋ ಅಂತ ಕೇಳಿದ್ದಾನೆ. ಎಲ್ಲರೂ ಹುಡ್ತೇನೆ, ಪೋಲಿ ಆಗ್ಬಿಡ್ತಾನೆ, ನಿಲ್ಸ್ಬೇಡ ಅಂತ ಹೇಳ್ಬಿಡ್ತಾನೆ. ನಮ್ಮ ಅಪ್ಪ ಅತ್ತೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ, ತಾಲೂಕು ಬೋರ್ಡ್ಗೆ ಎಲೆಕ್ಷನ್ ನಿಂತ್ಕೊಳ್ಳಕ್ ಕೂಡುದು ನೀನು. ಏನು ವಾಕ್ಯ. ಈಗಲೂ ಈ ನಿಮ್ಮ ವಿಲೇಜ್ ಅಕೌಂಟೆಂಟ್ಗಳು ಮಾತು ಕೇಳ್ತಾರೆ ರೈತರು. ನೀವು ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ರೆ, ನಿಮ್ಮ ಒಳ್ಳೆ ನಡವಳಿಕೆ ಇದ್ರೆ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ರೆ ನಿಮ್ಮ ಮಾತು ಕೇಳೇ ಕೇಳ್ತಾರೆ. ವಿಲೇಜ್ ಅಕೌಂಟೆಂಟ್ಗಳು ಮಾತು ಕೇಳ್ತಾರೆ. ಅದು ಶಾಂಭೋಗ ಏನು ಹೇಳೋದು, ನಾವು ಅಪ್ಪನ ಶಾಂಭೋಗನ ಮಾತು ಕೇಳ್ತಾರೆ. ನಾವು ಊರಿನೆಲ್ಲ ಪಂಚಾಯತಿ ಸೇರಿಸ್ಬೇಕಾ ಬಂದು. ನಾನು ಲೈವ್ ಆಗಿದ್ದೆ ಆಗ 1978ನಲ್ಲಿ. ನಮ್ಮ ಅಪ್ಪನ ಒಪ್ಸಕ್ಕೆ ಭಾರಿ ಕಷ್ಟಪಡ್ಬೇಕಾಯ್ತು ನಾನು ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ. ಆಮೇಲೆ ದುಡ್ಡು ಒಂದು ಪೈಸೆ ಕೊಡೋಂಗಿಲ್ಲ, ನಿಂತ್ಕೋ ಅಂತ ಹೇಳಿ ಕೊನೆಗೆ ಒಪ್ಕೊಂಡು
ನಿಂತ್ಕೊಂಡು ಗೆದ್ದಾಯಿತು. 3,500 ರೂಪಾಯಿ ಆಗ ಗ್ರಾಮ ಪಂಚಾಯತ್ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ಖರ್ಚಾಗಿ 3,500. ಅದು ಲೈಫ್ ಕೆಲಸದ ಸಂಪಾದನೆ ಮಾಡಿದ್ದು ದುಡ್ಡು. ಬರೀ 3,500 ರೂಪಾಯಿ ಖರ್ಚಾಗಿತ್ತು. ಒಂದೇ ಒಂದು ಸ್ಕೂಟರ್ನಲ್ಲಿ ನಾನು ಮಹೇಶ ಅಂತ ನಮ್ಮ ಪಕ್ಕೂರು ಅವನಿದ್ದ, ಅವನು ಲಾಯರ್ ಆಗಿದ್ದ. ಅವನು ಸ್ಕೂಟರ್ನಲ್ಲಿ ಓಡಾಡ್ಕೊಂಡು ಹ್ಯಾಂಡ್ ಬಿಲ್ ಹಂಚಿಕೊಂಡು ಗೆದ್ದಿದ್ದೆ ಅಂತ ಇಟ್ಕೊಳ್ಳ. ಅಂದರೆ ಆ ಥರ ಶಾಂಭೋಗರು ಬಹಳ ಪ್ರಭಾವ ಬೀರ್ತಕ್ಕಂಥ ಶಾಂಭೋಗಗಳಿತ್ತು. ನಿಮ್ಮ ವಿಲೇಜ್ ಅಕೌಂಟೆಂಟ್ಗಳು ಕೂಡ ನೀವು ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡಿದ್ರೆ, ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಬಿಟ್ರೆ, ನೀವು ಅವರಿಗೆ ಪುಕ್ಕಟ್ಟಿಯಾಗಿ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ರೆ ನಿಮ್ಮ ಮೇಲೂ ಕೂಡ ಗೌರವ ಇತ್ತು ಅಲ್ವಾ? ಕಂಗನ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಬರೆಸಿದ್ದಾರೆ, ಜನರ ಕೆಲಸ ಏನಂತ? ದೇವರ ಕೆಲಸ. ಜನರ ಕೆಲಸ ದೇವರ ಕೆಲಸ. ಇದು ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು. ಅಷ್ಟೇ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ರಾಜಕೀಯ ಕ್ಷೇತ್ರದಲ್ಲೂ ಇದ್ದಾರೆ, ಅಧಿಕಾರಿಗಳು ಕೂಡ ಇದ್ದಾರೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಜನರ ಕೆಲಸವನ್ನ ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡ್ಕೊಳ್ಬೇಕು ಅಷ್ಟೇ. ಅವ್ರಿಗೋಸ್ಕರ ನಾವೆಲ್ಲ ಇರೋದು. ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳಾದ ಅವರ ಪ್ರತಿನಿಧಿಗಳಾಗಿ ಬಂದಿರತಕ್ಕಂಥದ್ದು. ನೀವೆಲ್ಲ ಆಯ್ಕೆಯಾಗಿ ನೇಮಕಾತಿಯಾಗಿ ಬಂದಿರತಕ್ಕಂಥದ್ದು. ಇವೆಲ್ಲವೂ ಕೂಡ ಎಲ್ಲ ಒಟ್ಟಿಗೆ ಸುಮಾರು 5.5-6 ಲಕ್ಷ ಜನ ಸರ್ಕಾರಿ ನೌಕರರು. ನಾವು ಅವ್ರಿಗೋಸ್ಕರನೇ ಇರ್ತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಜನರಿಂದ ಆಯ್ಕೆಯಾದಂಥವ್ರು ನಾವು, ಜನರಿಂದ ನೇಮಿಸಲ್ಪಟ್ಟವರು ನೀವು, ಸರ್ಕಾರ ನೇಮಿಸಲ್ಪಟ್ಟವರು ನೀವು. ನಾವಿಬ್ಬರು ಸೇರಿ ಅವ್ರ ಕೆಲಸ ಮಾಡಬೇಕು. ಅದನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಅದಕ್ಕೋಸ್ಕರನೇ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾದ ಮೇಲೆ ನಾನು ಹೇಳಿದೆ, ನೋಡಪ್ಪ, ಕಂದಾಯ ಇಲಾಖೆ ಅಂತ ಬಹಳ ಜವಾಬ್ದಾರಿ ಇಲಾಖೆ ಕೊಡ್ತಾ ಇದ್ದೀವಿ, ಬಹಳಷ್ಟು ಸುಧಾರಣೆಗಳನ್ನು ಮಾಡಬೇಕು ಕಂದಾಯ ಇಲಾಖೆಯಲ್ಲಿ, ನೀನು ಸುಧಾರಣೆಗಳನ್ನು ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಈಗಾಗಲೇ ಕೆಲವು ಸುಧಾರಣೆಗಳು ಆಗಿದ್ದಾವೆ, ಇನ್ನೂ ಕೆಲವು ಸುಧಾರಣೆಗಳು ಆಗಬೇಕು. ನನಗೆ ವಿಶ್ವಾಸ ಇದೆ, ಸುಧಾರಣೆಗಳನ್ನ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಕೃಷ್ಣ ಬೈರೇಗೌಡರಿಗೆ ಆ ಶಕ್ತಿ ಇದೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು. ಅದೇನೇ ಇರಲಿ, ನಾವು ಜನರಿಗೋಸ್ಕರ ಕೆಲಸ ಮಾಡೋದಪ್ಪ, ಜನರಿಗೂ ನಾವು ಜನರ ಋಣದಲ್ಲಿದ್ದೀವಿ, ಅವ್ರ ಕೆಲಸ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇರಬೇಕಾಗ್ತದೆ. ಅದಕ್ಕೋಸ್ಕರನೇ ನಿಮ್ಮ ನೇಮಕಾತಿ ಇದೆಯಲ್ಲ, ನೇಮಕಾತಿನಲ್ಲಿ ₹1 ಲಂಚ ಇಲ್ಲದೇನೆ, ಮಧ್ಯವರ್ತಿಗಳ ಅವಳಿ ಇಲ್ಲದೇನೆ ಮಾಡಿರ್ತಕ್ಕಂಥ. ಹಿಂದೆ ಗೋವಿಂದೇಗೌಡರು ಇದ್ರು, ಆಗ ಸುಮಾರು 1 ಲಕ್ಷ ಉಪಾಧ್ಯಾಯರುಗಳನ್ನು ನೇಮಕ ಮಾಡಿದ್ದೆ, ಅಷ್ಟು ದುಡ್ಡು ಕೊಟ್ಟಿದ್ದೆ. ಆಗ 1 ಲಕ್ಷ ಉಪಾಧ್ಯಾಯರುಗಳು ₹1 ಲಂಚ ಇಲ್ಲದೇನೆ, ಮಧ್ಯವರ್ತಿಗಳಿಲ್ಲದೇನೆ, ಇದಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ 1 ಲಕ್ಷ ಉಪಾಧ್ಯಾಯರುಗಳನ್ನ ಮಾಡಿದ್ದು. 94ರಿಂದ 98ರವರೆಗೆ ನಾನು ಮಂತ್ರಿ ಇರುವಾಗ, ಹಣಕಾಸು ಮಂತ್ರಿ ಇರುವಾಗ ಮಾಡಿದ್ದೆ. ಸೊ ಅದನ್ನ ನೀವು ಎಲ್ಲರೂ ಕೂಡ ಪುಣ್ಯವಂತರು. ನೋಡಿ, 6 ಲಕ್ಷ ಚಿಲ್ಲರೆ 6 ಲಕ್ಷ ಚಿಲ್ಲರೆ ಅರ್ಜಿ ಹಾಕಿದವರು, ಅವರಲ್ಲಿ 1,000 ಜನ ಆಯ್ಕೆಯಾಗಿದೆ. ಪುಣ್ಯವಂತರಲ್ಲೂ ನೀವು. 6 ಲಕ್ಷಕ್ಕೆ 1,000 ಜನ. ಆಮೇಲೆ ನೇರವಾಗಿ ಪರೀಕ್ಷೆ ಬರೆದಿರೋದು.